ಸೂರ್ಯ ಯಾಕೆ ಕಪ್ಪಾಗುವುದಿಲ್ಲ? ಸ್ವಭಾವತಃ ಬಿಳಿಯೇ ಅವನು. ಯಾಕೆ? ಸ್ವಭಾವ ಭಗವಂತನ ಅಧೀನ. ಅವನ ಇಚ್ಛೆಯಿಂದ ಹಾಗೆ ನಿಂತಿದೆ. ಅದು ಇಲ್ಲದೆ ಹೋದರೆ ಕಾಗೆ ಬಿಳಿಯಾಗಬಹುದಾಗಿತ್ತು, ಹಂಸ ಕಪ್ಪಾಗಬಹುದಾಗಿತ್ತು. ಯಾವತ್ತೂ ಆಗುವುದಿಲ್ಲ, ಅದು ಸ್ವಭಾವ. ಆದರೆ ಆ ಸ್ವಭಾವ ಭಗವಂತನ ಅಧೀನ, ಭಗವಂತನ ಇಚ್ಛೆ. ಕಾಗೆ ಕಪ್ಪಾಗಿರಲೇಬೇಕು, ಅವನ ಇಚ್ಛೆ, ಆದ್ದರಿಂದ ಕಪ್ಪಾಗಿದೆ. ಹಾಗೆ ಸೂರ್ಯ ಬಿಸಿಯಾಗಿರಬೇಕು, ಬೆಳ್ಳಗಿರಬೇಕು, ಪ್ರಭೆ ಒಳ್ಳೆವರ್ಣ ಆಗಿರಬೇಕು, ಅದು ಅವನ ಇಚ್ಛೆ. ಹಾಗೆ ನೀರು ಒಳ್ಳೆ ಸಿಹಿಯಾಗಿರಬೇಕು, ಆದರೆ ಸ್ವಾಭಾವಿಕವಾಗಿರುವುದು, ಅದಕ್ಕೊಂದು ಮಹತ್ವ, ಇದೆಲ್ಲ ಅವನಿಂದ ಬಂದಿರೋದು. ಮತ್ತು ಆ ನೀರಿನ ರೂಪದಿಂದ ತಾನೇ ಇದ್ದು ಜಲಪಾನ ಮಾಡುವಾಗ ನೀರನ್ನು ಅನುಭವಿಸ್ತಾನೆ, ಅದರಲ್ಲಿರ್ತಕ್ಕಂತಹ ಸಿಹಿಯನ್ನು ಇನ್ನೂ ಹೆಚ್ಚು ಅನುಭವಿಸ್ತಾನಂತೆ, ಮಧುರ ರಸವನ್ನು ಹೆಚ್ಚು ಅನುಭವಿಸ್ತಾನೆ. ಕೆಲವೊಮ್ಮೆ ನಾವು ನೀರನ್ನು ಮಾತ್ರ ಅನುಭವಿಸ್ತೇವೆ, ಅದರಲ್ಲಿ ಸಿಹಿ ಇರುವುದಿಲ್ಲ, ಸವಳಿ ನೀರು ಇರ್ತದೆ, ಬರೀ ನೀರು, ಉಪ್ಪು ನೀರು ಬಾಯಿಗೆ ಹಾಕ್ಕೊಂಡ್ಬಿಟ್ರೆ ನೀರಿನ ಅನುಭವ ಬರ್ತದೆ ನಮಗೆ, ಆದರೆ ಅದರ ಮಧುರ ರಸದ ಅನುಭವ ಬರೋದಿಲ್ಲ. ಪರಮಾತ್ಮ ಹಾಗಲ್ಲ, ನೀರಿನಲ್ಲಿರ್ತಕ್ಕಂತಹ ಮಧುರ ರಸವನ್ನು ಅವನು ಅನುಭವಿಸ್ತಾನೆ, ಮಧುರ ರಸವನ್ನು ಅನುಭವಿಸ್ತಾನೆ, ನೀರನ್ನು ಅನುಭವಿಸ್ತಾನೆ, ಮಧುರ ರಸವನ್ನು ಅನುಭವಿಸ್ತಾನೆ. ನೀರಿಗಿಂತಲೂ ಹೆಚ್ಚಾಗಿ ಅದರ ರಸವನ್ನು ಹೆಚ್ಚು ಅನುಭವಿಸ್ತಾನೆ. ಅನುಭವಿಸುವುದಂದ್ರೆ ಏನು? ತನ್ನ ಸುಖವನ್ನು ಹೆಚ್ಚು ವ್ಯಕ್ತ ಮಾಡಿಕೊಳ್ತಾನೆ ಅಚಿಂತ್ಯ ಶಕ್ತಿಯಿಂದ. ಇನ್ನೊಂದು ಏನು ಅಂತಂದರೆ, ನಾವು ಭಗವಂತ ಯಾವ ಪದಾರ್ಥದಲ್ಲಿ ಹೆಚ್ಚೆಚ್ಚು ಅದರ ಗುಣಧರ್ಮವನ್ನು ಅನುಭವಿಸ್ತಾನೆ, ಸ್ವೀಕಾರ ಮಾಡ್ತಾನೆ, ಅಲ್ಲಿ ನಾವು ಉಪಾಸನೆ ಮಾಡಬೇಕು ಅಂತಿರೋದು. ನಾವು ಯಾವತ್ತೂ ಕೂಡ ಈಗ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶನ, ಎಲ್ಲ ಕಡೆಗೂ ಭಗವಂತ ಸಮನಾಗಿ ಇರ್ತಾನೆ, ಹೌದು. ಆದರೆ ಆ ವಿದ್ಯಾ ವಿನಯ ಸಂಪನ್ನನಾಗಿರ್ತಕ್ಕಂತಹ ಬ್ರಾಹ್ಮಣನಲ್ಲಿರ್ತಕ್ಕಂತಹ ವಿದ್ಯಾ ವಿನಯ ಏನಿದೆ ಆ ಗುಣ, ಅದನ್ನು ಹೆಚ್ಚು ಭಗವಂತ ಅನುಭವಿಸ್ತಾನೆ. ಆದ್ದರಿಂದ ನಾವು ಬ್ರಾಹ್ಮಣನನ್ನು ಪೂಜೆ ಮಾಡ್ತೇವೆ, ಸ್ವಪಚನನ್ನು ಮಾಡೋದಿಲ್ಲ. ಅಲ್ಲಿ ಏನು ವಿಶೇಷ ಏನು ಸ್ವೀಕಾರ ಮಾಡೋದಿಲ್ಲ ಭಗವಂತ. ಎಲ್ಲಿ ಭಗವಂತ ಹೆಚ್ಚು ಭೋಗವನ್ನು ಸ್ವೀಕಾರ ಮಾಡ್ತಾನೆ, ಯಾಕೆ ಸ್ವೀಕಾರ ಮಾಡ್ತಾನೆ? ನಾವು ಸಮರ್ಪಣೆ ಮಾಡಬೇಕು ಎಂಬ ಅಭಿಪ್ರಾಯದಿಂದ. ಆದ್ದರಿಂದ ನಾವು ಅಲ್ಲೇನೇ ಅದನ್ನು ಸಮರ್ಪಣೆ ಮಾಡಬೇಕು, ಅಲ್ಲೇನೇ ಭಗವಂತನ ಉಪಾಸನೆ ಮಾಡಬೇಕು. ಆದ್ದರಿಂದ ನಾವು ಜಲದಲ್ಲಿ ಭಗವಂತನ ಉಪಾಸನೆಗಿಂತಲೂ ಕೂಡ ಜಲದಲ್ಲಿರ್ತಕ್ಕಂಥ ಮಧುರ ರಸದಲ್ಲಿ ಭಗವಂತನ ಉಪಾಸನೆ ಮಾಡಬೇಕು. ಯಾಕೆ? ಅವನು ಹೆಚ್ಚು ಅಲ್ಲಿರತಕ್ಕಂತಹ ಸುಖವನ್ನು ಅನುಭವಿಸ್ತಾ ಇದ್ದಾನೆ. ಯಾಕೆ? ನಾವು ಉಪಾಸನೆ ಮಾಡಬೇಕು ಎಂಬ ಅಭಿಪ್ರಾಯದಿಂದ. ಈ ರಸದಲ್ಲಿ ಇರತಕ್ಕಂತಹ ಭಗವದ್ ರೂಪ, ಅದನ್ನು ನಾವು ಹೆಚ್ಚು ಉಪಾಸನೆ ಮಾಡಬೇಕಂತೆ. ಜಲದಲ್ಲಿಯೂ ಕೂಡ ಉಪಾಸನೆ ಮಾಡಬೇಕು, ಪ್ರತಿಯೊಂದರಲ್ಲೂ ಕೂಡ ಉಪಾಸನೆ ಮಾಡಬೇಕು. ಆದರೆ ದುಷ್ಟವಾದ ಪದಾರ್ಥದಲ್ಲಿ ಎಲ್ಲಿ ಭಗವಂತ ಭೋಗ ಮಾಡುವುದಿಲ್ಲ ಅಲ್ಲಿ ಉಪಾಸನೆ ಇಲ್ಲ. ಈಗ ತಂಗಳನ್ನು ಉಣಬಾರದು, ಯಾಕೆ? ಅಲ್ಲಿ ತಾಮಸ ಅಂತಂದರು. ತಾಮಸವಾದ ಪದಾರ್ಥದಲ್ಲಿ ಭಗವಂತ ಭೋಗವನ್ನು ಮಾಡುವುದಿಲ್ಲ, ಸಾತ್ವಿಕವಾದ ಪದಾರ್ಥದಲ್ಲೇನೆ ಭಗವಂತ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಸಾತ್ವಿಕವಾದ ಅದನ್ನೇ ನಾವು ಉಪಾಸನಾ ರೂಪವಾಗಿ ನಾವು ಸ್ವೀಕಾರ ಮಾಡಬೇಕು. ನಾವು ಸ್ವೀಕಾರ ಮಾಡೋದು ಅದೊಂದು ಭಗವಂತನ ಉಪಾಸನೆ ತಾನೆ. ಆದ್ದರಿಂದ ಉಪಾಸನೆಯ ದೃಷ್ಟಿಯಿಂದ ರಸೋಹಂ ಅಪ್ಸು, ನೀರಿನಲ್ಲಿ ರಸ ನಾನು ಅಂತಂತ ಇದ್ದಾನೆ. ಇನ್ನೊಂದು ಶ್ರೀಮದ್ ಆಚಾರ್ಯರಲ್ಲಿ ವಿಶೇಷ ಹೇಳ್ತಿದ್ದಾರೆ, ಈ ರಸದಲ್ಲಿ ಇರತಕ್ಕಂತಹ ಭಗವದ್ ರೂಪ ಏನಿದೆ ಅದು ಆ ಜಲದಲ್ಲಿ ಜಲಾಭಿಮಾನಿ ಇದ್ದಾನಲ್ಲ ವರುಣದೇವರು, ಅವರಿಗೆ ಭಾಳ ಇಷ್ಟ. ಏನಿದ್ರು ತಮ್ಮ ಗುಣ ಏನಿದೆ ತಮಗೆ ಇಷ್ಟ ತಾನೆ, ಪ್ರತಿಯೊಬ್ಬರಿಗೂ ಕೂಡ ತಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣ ತಮಗೆ ಇಷ್ಟ. ಹಾಗೆ ನೀರಿನಲ್ಲಿ ಇರತಕ್ಕಂಥ ರಸ ಏನಿದೆ ಅದು ವರುಣದೇವರಿಗೆ ಭಾಳ ಇಷ್ಟ. ಇಷ್ಟ ಅಂದರೆ ಅರ್ಥವೇನು? ತಂದೆಗೆ ಮಕ್ಕಳ ಮೇಲೆ ಭಾಳ ಪ್ರೀತಿ ಇರ್ತದೆ ನೋಡಿ, ಹಾಗೆ ತಂದೆಗೆ ಮಕ್ಕಳ ಮೇಲೆ ಪ್ರೀತಿ ಇದ್ದ ಹಾಗೆ ಏನು ಈ ಜಲದಲ್ಲಿರತಕ್ಕಂಥ ಆ ಗುಣ ಏನಿದೆ ಸಿಹಿ,
ಅದು ವರುಣದೇವರಿಗೆ ಬಹಳ ಇಷ್ಟ. ಆ ಸಿಹಿ ಏನಿದೆ ಮಧುರ ರಸ, ಮಧುರ ರಸದಲ್ಲಿ ಇರತಕ್ಕಂಥ ಭಗವಂತನನ್ನು ಜಲದಲ್ಲಿ ಇರತಕ್ಕಂಥ ವರುಣದೇವರು ಉಪಾಸನೆ ಮಾಡ್ತಾರೆ. ಉಪಾಸನೆ ದೃಷ್ಟಿಯಿಂದ ಇದೆಲ್ಲ ಹೇಳಿದ್ದು. ಇಲ್ಲದೆ ಹೋದರೆ ರಸೋಹಂ ಅಪ್ಸೂತೆ ಅಂತ ಕೇಳಬೇಕಾಗಿತ್ತು. ಈ ಉಪಾಸನೆ ಮಾಡ್ತಿದ್ದಾರೆ. ಅಂದರೆ ಆ ಜಲದ ರಸದಲ್ಲಿರ್ತಕ್ಕಂತಹ ಒಂದು ಭಗವನ್ ಮೂರ್ತಿ ಇದೆಯಲ್ಲ, ಅದನ್ನು ಜಲ ಎಂಬುದು ಯಾವತ್ತೂ ಕೂಡ ಜಲದಲ್ಲಿರ್ತಕ್ಕಂತಹ ಅಭಿಮಾನಿ ವರುಣದೇವರು ಬಯಸ್ತಾರೆ. ಭಗವಂತನಿಗೆ ಇಷ್ಟವಾಗಲಿ, ಭಗವಂತನಿಗೆ ಪೂಜೆ ಆಗಲಿ ಇಂಥ ಈ ರೀತಿ ವರುಣದೇವರು ಬಯಸ್ತಾರೆ. ಆದ್ದರಿಂದ ಅಪ್ಸು ರಸಃ ಅಹಂ. ಇದೇ ರೀತಿಯಲ್ಲಿ ಇದನ್ನು ಈ ಜಲ ಒಂದು ದೃಷ್ಟಾಂತ ನಾನೀಗ ಬಿಡಿಸಿ ಹೇಳಿದ್ದೇನೆ. ಇದೇ ರೀತಿಯಲ್ಲಿ ಮುಂದಕ್ಕೂ ಕೂಡ ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ, ಅಲ್ಲಿಯೂ ಕೂಡ ಹೀಗೇ ತಿಳ್ಕೊಳ್ಬೇಕು. ಚಂದ್ರನಲ್ಲಿರ್ತಕ್ಕಂಥ ಪ್ರಭೆ, ಆ ಪ್ರಭೆಯಲ್ಲಿ ವಿಶೇಷವಾಗಿ ಭಗವಂತನ ಭೋಗ ಇದೆ, ಅಲ್ಲೇನೆ ನಾವು ವಿಶೇಷವಾಗಿ ಉಪಾಸನೆ ಮಾಡಬೇಕು. ಆ ಪ್ರಭೆಯಲ್ಲಿರ್ತಕ್ಕಂಥ ಭಗವದ್ ರೂಪಕ್ಕೆ ಚಂದ್ರದೇವರು ಬಹಳ ವಿಶೇಷವಾಗಿ ಸತ್ಕಾರ ಮಾಡ್ತಾರೆ. ತಂದೆ ಮಕ್ಕಳನ್ನು ಸತ್ಕಾರ ಮಾಡುವ ಹಾಗೆ. ತಂದೆ ಮಕ್ಕಳನ್ನು ಸತ್ಕಾರ ಮಾಡುವುದಂದ್ರೆ ಹೇಗೆ ಮಾಡಬೇಕು? ಮಕ್ಕಳನ್ನೇ ಸತ್ಕಾರ ಮಾಡೋದಲ್ಲ. ಶಿಶವಃ ಅಲಂಕಾರ ವಸ್ತ್ರಾದಿಪಿ ಸಂಪೂಜ್ಯ ಅಂತ ಹೇಳ್ತಾರೆ. ಹಬ್ಬ ಹರಿದಿನಗಳಲ್ಲೆಲ್ಲ ಏನು ಮಾಡಬೇಕು ಅಂದರೆ ತಂದೆ ಮಕ್ಕಳಿಗೆ ಒಳ್ಳೆ ತಿಂಡಿ ತಿನಿಸು ಬಟ್ಟೆ ಇದೆಲ್ಲ ಕೊಟ್ಟು ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಪೂಜೆ ಮಾಡೋದು ಹೇಗಪ್ಪ? ದೊಡ್ಡವರು ಸಣ್ಣವರಿಗೆ ಹೇಗೆ ಪೂಜೆ ಮಾಡೋದು ಅಂತಂದರೆ ಅವರಿಗೆ ಪೂಜೆ ಅಲ್ಲ, ಅವರ ಒಳಗಿರತಕ್ಕಂಥ ಭಗವಂತನಿಗೆ ಪೂಜೆ ಅದು. ಆದ್ದರಿಂದ ಶಿಶವಃ ಸಂಪೂಜ್ಯ ಅಂತ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ಕೂಡ ಆ ಜಲಾಭಿಮಾನಿಗಳು, ಸೂರ್ಯಾಭಿಮಾನಿ, ಸೂರ್ಯಮಂಡಲಕ್ಕೆ ಅಭಿಮಾನಿ, ಚಂದ್ರಮಂಡಲಕ್ಕೆ ಅಭಿಮಾನಿಗಳು, ಇವರೆಲ್ಲ ಏನು ಮಾಡ್ತಾರೆ? ತಮ್ಮಲ್ಲಿರ್ತಕ್ಕಂಥ ರಸ ಪ್ರಭೆ ಮುಂತಾದವುಗಳಿಗೆಲ್ಲ ಅದು ಸೇವಾ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಪಾರ್ಷದಾಹ ಅಂತಂದ್ರಂತೆ. ಯಾವ ರೀತಿ ಪಾರ್ಷದರು ಇದ್ದಾರಲ್ಲ, ಪರಮಾತ್ಮನಿಗೆ ವೈಕುಂಠದಲ್ಲಿ ದ್ವಾರಪಾಲಕರು ಇವರೆಲ್ಲ ಇದ್ದಾರಲ್ಲ, ಅವರೆಲ್ಲ ಪಾರ್ಷದರು ಅಂತ ಹೇಳ್ತಾರೆ. ಗರುಡದೇವರು, ಆಮೇಲೆ ಎಲ್ಲ ಅಲ್ಲಿ ಅರಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಪರಮಾತ್ಮನ ಪಾರ್ಷದರು. ಹಾಗೆ ಪಾರ್ಷದನಂತೆ ಯಾರು ಜಲದಲ್ಲಿ ಇರತಕ್ಕಂಥ ಸಿಹಿ ಎಂಬ ಮಧುರ ರಸದ ಒಳಗಡೆ ಇರತಕ್ಕಂಥ ಭಗವಂತನಿಗೆ ಆ ಜಲಾಭಿಮಾನಿ ಪಾರ್ಷದನಂತೆ. ಆ ಮಾತು ಬರ್ತದೆ. ಪ್ರಮಾಣ ಕೊಟ್ಟು ಶ್ರೀಮದಾಚಾರ್ಯರು ಹೇಳ್ತಿದ್ದಾರೆ. ಇನ್ನು ಪ್ರಣವ ಸರ್ವವೇದೇಶು, ಎಲ್ಲ ವೇದಗಳಲ್ಲಿ ಪ್ರಣವ ಓಂಕಾರ ಬಹಳ ಪ್ರೀತಿ ಅಂತೆ ಭಗವಂತನಿಗೆ. ಎಲ್ಲ ವೇದಗಳು ಪ್ರೀತಿಯೇ, ಅದರಲ್ಲಿಯೂ ಕೂಡ ಓಂಕಾರ ಇದೆಲ್ಲ ಪ್ರಣವ ಬಹಳ ಪ್ರೀತಿ. ಯಾಕಂದರೆ ಓಂಕಾರದ ಒಂದು ಅರ್ಥ ಏನಿದೆ, ಭಗವಂತನ ಒಂದು ಗುಣ ಹೇಳ್ತದೆ, ಗುಣಪೂರ್ಣತ್ವವನ್ನು ಹೇಳ್ತದಂತ. ಅದನ್ನೇ ಎಲ್ಲ ವೇದಗಳು ಹೇಳೋದು ತಾನೇ. ಓಂಕಾರಕ್ಕೆ ವ್ಯಾಖ್ಯಾನ ಎಲ್ಲ ವೇದಗಳು. ಆದ್ದರಿಂದ ಎಲ್ಲ ವೇದಗಳಿಗಿಂತಲೂ ಕೂಡ ಅದರ ಸಾರಭೂತವಾಗಿರತಕ್ಕಂಥ ಪ್ರಣವದಲ್ಲಿ ಭಗವಂತನಿಗೆ ಬಹಳ ಪ್ರೀತಿ. ನಾನೇ ಪ್ರಣವ ಅಂತ ಇದ್ದಾನೆ. ನಾನೇ ಪ್ರಣವ ಅಂತಂದರೆ ನನ್ನ ಅಧೀನ ಪ್ರಣವ, ಅವನೇ ಉಪದೇಶ ಮಾಡಬೇಕು, ಇನ್ಯಾರು ಉಪದೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನೇ ಉಪದೇಶ ಮಾಡಬೇಕು. ಆಮೇಲೆ ಅವನಿಗೆ ಅಧೀನವಾಗಿದೆ, ಅವನಿಗೆ ಹೆಚ್ಚು ಆ ಪ್ರಣವದಲ್ಲಿ ಅಭಿಮಾನ. ಅದನ್ನು ಕೇಳಿದಾಗ ಅವನಿಗೆ ಆನಂದ ಆಗುತ್ತೆ. ಯಾಕೆ ತನ್ನ ಗುಣವನ್ನು ಹೊಗಳ್ತದೆ ಅದು, ಅವನಿಗೆ ಆನಂದ ಆಗ್ತದೆ, ಅವನು ಭೋಗಿಸ್ತಾನೆ. ಹಾಗೆ ಉಪಾಸನೆಗೂ ದೃಷ್ಟಿಯಿಂದಲೂ ಕೂಡ ಪ್ರಣವದಲ್ಲಿ ವಿಶೇಷ ಉಪಾಸನೆ. ಅದು ಬ್ರಹ್ಮದೇವರಿಗೆ ಹೆಚ್ಚು ಅಧಿಕಾರ ಪ್ರಣವದಲ್ಲಿ ಉಪಾಸನೆ ಮಾಡ್ತಕ್ಕಂಥದ್ದು. ಹಾಗೆ ಈ ರೀತಿ ಎಲ್ಲ ಸರ್ವವೇದೇಶು ಪ್ರಣವ. ಇನ್ನು ಶಬ್ದ ಖೇ, ಆಕಾಶದಲ್ಲಿ ಇದೇ ರೀತಿಯಲ್ಲಿ ಶಬ್ದ. ಇನ್ನು ಪೌರುಷಂ ನೃಷು, ಪುರುಷರಲ್ಲಿ ಪೌರುಷ. ಪೌರುಷ ಅಂದ್ರೆ ಏನು? ಪುರುಷದಲ್ಲಿ ಏನು? ಪೌರುಷ. ಪುರುಷಸ್ಯ ಭಾವ ಪೌರುಷಂ. ಪುರುಷನಲ್ಲಿರ್ತಕ್ಕಂತಹ ಒಂದು ಪರಾಕ್ರಮ, ವೀರ ಪುರುಷರಲ್ಲಿರ್ತಕ್ಕಂತಹ ಪರಾಕ್ರಮ, ಅದು ವಿಶೇಷವಾಗಿ ಭಗವಂತನ ಅಧೀನ. ಭಗವಂತ ಅದನ್ನು ಹೆಚ್ಚು ಸ್ವೀಕಾರ ಮಾಡ್ತಾನೆ. ಅಲ್ಲಿ ನಾವು ಭಗವಂತನನ್ನು ಹೆಚ್ಚು ಉಪಾಸನೆ ಮಾಡಬೇಕು. ಪುಣ್ಯೋ ಗಂಧ ಪೃಥಿವಿಯಾಂಚ ತೇಜಸ್ಯಾಸ್ಮಿ ವಿಭಾವಸು. ಈ ಪೃಥಿವಿಯಲ್ಲಿ, ಅಲ್ಲಿ ಜಲದಲ್ಲಿ ಹೇಳುವಾಗ ಮಧುರ ರಸ ಅಂತಂದರು. ಯಾಕೆಂದರೆ ಬೇರೆ ರಸ ಇಲ್ಲ ಅಲ್ಲಿ ಅಲ್ವೇ, ಬೇರೆ ರಸ ಇಲ್ಲ. ಆದರೆ ಪೃಥಿವಿಯಲ್ಲಿ ಗಂಧ ಎರಡು ರೀತಿ ಇದೆ. ದುರ್ಗಂಧನೂ ಇದೆ, ಒಳ್ಳೆಯ ಸುಗಂಧನೂ ಇದೆ.
ನಾವು ಎಲ್ಲಿ ಉಪಾಸನೆ ಮಾಡಬೇಕು? ಸುಗಂಧದಲ್ಲಿ ಮಾತ್ರ ಉಪಾಸನೆ ಮಾಡಬೇಕು. ಅದಕ್ಕೋಸ್ಕರ ಪುಣ್ಯೋ ಗಂಧ ಅಂತ ವಿಶೇಷಣ ಕೊಡ್ತಾನೆ. ಅಲ್ಲ, ಈಗ ಬರೀ ಎಲ್ಲ ಭಗವಂತನ ಅಧೀನ ಅಂತ ಹೇಳೋದಾಗಿದ್ದರೆ ಪುಣ್ಯಗಂಧ ಆದರೇನು, ಅಪುಣ್ಯಗಂಧ, ದುರ್ಗಂಧ ಆದರೇನು, ಎಲ್ಲದೂ ಕೂಡ ಭಗವಂತನ ಅಧೀನ. ಪುಣ್ಯ ಅಂತ ಯಾತಕ್ಕೆ ವಿಶೇಷಣ ಕೊಡಬೇಕಾಗಿತ್ತು? ಈ ಉಪಾಸನೆ ದೃಷ್ಟಿಯಿಂದ, ಭೋಗದ ದೃಷ್ಟಿಯಿಂದ ಇದನ್ನೆಲ್ಲ ಇಟ್ಕೋಬೇಕು ಅಂತ ಅನ್ನೋದನ್ನು ಸೂಚನೆ ಮಾಡ್ತಾ ಇದ್ದಾನೆ ಭಗವಂತ. ಪುಣ್ಯೋಗಂಧ ಅಂತ ವಿಶೇಷಣ ಕೊಡ್ತಾನೆ. ಎಲ್ಲಿ? ಪೃಥ್ವಿಯಲ್ಲಿ. ಪೃಥ್ವಿಯಲ್ಲಿ ಇರತಕ್ಕಂತಹ ಒಳ್ಳೆಯ ಪರಿಮಳ. ಅದಕ್ಕೋಸ್ಕರನೇ ನಾವು ಊದುಬತ್ತಿ ಹಚ್ಚುತ್ತೇವೆ ದೇವರಿಗೆ, ಧೂಪ ಆರತಿ ಎತ್ತುತ್ತೇವೆ. ಯಾಕೆ? ಪುಣ್ಯೋಗಂಧ. ಅಲ್ಲಿರ್ತಕ್ಕಂತಹ ಒಂದು ಸುರಭಿ ಗಂಧ ಪರಿಮಳ, ಅದರಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ಇದೆ. ಭಗವಂತನ ಅದನ್ನು ಹೆಚ್ಚು ಪ್ರೀತಿ ಮಾಡ್ತಾನೆ. ಅಲ್ಲಿ ನಾವು ಭಗವಂತನನ್ನು ಆರಾಧನೆ ಮಾಡಬೇಕು. ಆ ಅಭಿಪ್ರಾಯದಿಂದ ನಾವು ಊದುಗಡ್ಡಿ ಹಚ್ಚಬೇಕು. ಊದುಗಡ್ಡಿ ಹಚ್ಚುವಾಗ ಈ ಅಭಿಪ್ರಾಯ ಇರಬೇಕು ನಮಗೆ. ನೀರು ಭಗವಂತನಿಗೆ ನಿವೇದನೆ ಮಾಡುವಾಗ ಹೇಳಬೇಕು ಹಾಗೆ, ಏನು ಯಥೈವ ಘರ್ಮ ಸಂತಪ್ತ ಕ್ಷುತ್ಪಿಪಾಸಾರ್ಧಿತಸ್ಥ ಅಚ್ಚಿದಾನಂದ ಘನೇಶ್ವರೀ ಸ್ವೀಕರು ಪ್ರಭು ಅಂತೇಳಿ ಹೇಳ್ತಕ್ಕಂಥ ಏನು ಒಳ್ಳೆಯ ಬೇಸಿಗೆ, ಕಡು ಬೇಸಿಗೆಯಲ್ಲಿ ತುಂಬ ಆಯಾಸಗೊಂಡು ಬಾಯಾರಿಕೆ ಆಗಿ ಬಂದವನಿಗೆ ಒಂದು ಬಿಂದು ಗಂಗೋತಕ ನಾಲಿಗೆಗೆ ಬಿದ್ದರೆ ಎಷ್ಟು ಆನಂದವಾಗ್ತದೆ, ಅಷ್ಟು ಆನಂದ ಅನುಭವಿಸ್ತಾನಂತೆ ನಾವು ನೀರನ್ನು ದೇವರಿಗೆ ಸಮರ್ಪಣೆ ಮಾಡಿದರೆ. ಆ ನೀರನ್ನು ಸಮರ್ಪಣೆ ಮಾಡುವಾಗ ಆ ಭಾವನೆಯಿಂದ ಸಮರ್ಪಣೆ ಮಾಡಬೇಕಂತೆ. ಅದಕ್ಕೋಸ್ಕರ ಶ್ಲೋಕ ಹೇಳಬೇಕು ಅಂತ ನಮಗೆ ಹೇಳಿಕೊಟ್ಟಿದ್ದಾರೆ. ನಾವು ಸುಮ್ಮನೆ ಶ್ಲೋಕ ಹೇಳಿಬಿಟ್ರೆ ಸಾಲದು, ಆ ಅನುಸಂಧಾನ ಬೇಕು. ಈ ರೀತಿ ಯಾವುದು ಆ ಊದುಗತ್ತೆ ಹಚ್ಚುವಾಗಲೂ, ಧೂಪ ಎತ್ತುವಾಗಲೂ ಎಲ್ಲದಕ್ಕೂ ಕೂಡ ನಾವು ಆ ರೀತಿ ಅನುಸಂಧಾನ ಮಾಡ್ಕೋಬೇಕು. ಪುಣ್ಯೋ ಗಂಧ ಪೃಥಿವ್ಯಾಂಚ ತೇಜಶ್ಚ ಅಸ್ಮಿ ವಿಭಾವಸೌ. ಅಗ್ನಿಯಲ್ಲಿ ತೇಜಸ್ಸು ನಾನೇ. ಇದೇ ರೀತಿ ಶಶಿ ಸೂರ್ಯರಲ್ಲಿ ಯಾವ ರೀತಿ ಪ್ರಭಾನೋ ಹಾಗೆ ಅಗ್ನಿಯಲ್ಲಿ ತೇಜಸ್ಸು ನಾನೇ. ತೇಜಸ್ಸು ಅಂದರೆ ದಾಹಕತ್ವ ಶಕ್ತಿ, ಸುಡ್ತಕ್ಕಂತಹ ಶಕ್ತಿ ಅಗ್ನಿಯಲ್ಲಿ ಏನಿದೆ ಅದು ಭಗವಂತನ ಅಧೀನ. ಭಗವಂತನಿಗೆ ಇಷ್ಟ, ಬಹಳ ಇಷ್ಟ, ಅಲ್ಲಿ ಇಷ್ಟಪಡ್ತಾನೆ. ನಮಗೂ ಕೂಡ ಚಳಿಯಾದಾಗ ಸ್ವಲ್ಪ ಬಿಸಿ ಬೇಕಾಗ್ತದೆ ನಮಗೆ, ಅದು ಭೋಗಿಸ್ತೇವೆ ನಾವು. ಅವನಿಗೆ ಯಾವತ್ತೂ ಚಳಿ ಅಂದರೆ ಅರ್ಥವೇನೋ, ಅವನಿಗೆ ಇದನ್ನು ಏನು ಆ ಸೆಕೆ ಏನಿದೆ ಬಿಸಿಯನ್ನು ಅನುಭವಿಸ್ತಕ್ಕಂತಹ ಶಕ್ತಿ ಇದೆ. ನಮಗೆ ಶಕ್ತಿ ಇಲ್ಲ. ನಾವು ಸೆಕೆ ಕಾಲದಲ್ಲಿ ನಾವು ಅಗ್ನಿಯ ತೇಜಸ್ಸನ್ನು ಅನುಭವಿಸಲಿಕ್ಕೆ ನಮಗೆ ಶಕ್ತಿ ಇಲ್ಲ. ನಮಗೆ ಚಳಿಗಾಲದಲ್ಲಿ ಮಾತ್ರ ಸ್ವಲ್ಪ ಶಕ್ತಿ ಬರ್ತದೆ. ಹಾಗೆ ಸರ್ವದಾ ಭಗವಂತನಿಗೆ ಶಕ್ತಿ ಇದೆ. ಆದ್ದರಿಂದ ಅವನು ತೇಜಸ್ಸಿನಲ್ಲಿ ಇರತಕ್ಕಂತಹ ಆ ದಾಹಕತ್ವ ಶಕ್ತಿಯನ್ನು ಅದನ್ನು ಅನುಭವಿಸ್ತಾನೆ. ಅದನ್ನು ನಾವು ಏನೋ ಅದನ್ನು ಉಪಾಸನೆ ಮಾಡಬೇಕು. ಜೀವನಂ ಸರ್ವಭೂತೇಶು. ಇನ್ನು ಎಲ್ಲ ಜೀವಿಗಳಲ್ಲಿ ಬದುಕುವುದು ಏನಿದೆ ನೋಡಿ, ಉಸಿರಾಡೋದು. ಜೀವನ ಅಂತಂದರೆ ಜೀವ ಪ್ರಾಣಧಾರಣೆ ಅಂತ ಹೇಳಿದ್ರಲ್ಲ, ಅದೇ ಪ್ರಾಣಧಾರಣೆ. ಆ ಎಲ್ಲ ಬದುಕತಕ್ಕಂತಹ ಪ್ರಾಣಿ ಉಸಿರಾಡ್ತಾ ಇದೆಯಲ್ಲ, ಆ ಉಸಿರಾಟ ಅದು ಭಗವಂತನಿಗೆ ಇಷ್ಟವಾಗಿದೆ ಅಂತ. ಆ ಜಂತು ಏನಿದೆ, ಜಂತುವಿನಲ್ಲಿ ಪ್ರೀತಿ ಇದೆ 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 ಹೌದು. ಆದರೆ ಜಂತು ಉಸಿರಾಟ ಮಾಡಿದರೆ ಆವಾಗ ಹೆಚ್ಚು. ಹಾಗೆ ನಾವು ಕೂಡ ಹಾಗೆಯೇ ಸತ್ತ ಮೇಲೆ ಮಾಡೋದಿಲ್ಲ. ಬದುಕಿದ್ದಾಗ ಅವ್ರಿಗೆ ಹೆಚ್ಚು ನಾವು ಸತ್ಕಾರ ಮಾಡ್ತೀವಿ. ನಾವು ಬದುಕಿರಬೇಕು ತಾನೆ, ಸತ್ತ ಮೇಲೆ ಏನು ಮಾಡಲಿಕ್ಕಾಗಲ್ಲ. ಜೀವನಂ ಸರ್ವಭೂತೇಶು. ಇನ್ನು ತಪಶ್ಚಾಸ್ಮಿ ತಪಸ್ವಿಷು. ತಪಸ್ವಿಗಳಲ್ಲಿರ್ತಕ್ಕಂಥ ತಪಸ್ಸು ನಾನೇ. ಅಲ್ಲಿ ಕೂಡ ಭಗವಂತನಿಗೆ ಇಷ್ಟವಾಗಿದೆ. ಆದ್ದರಿಂದ ತಪಸ್ವಿಗಳಿಗೆ ಪೂಜೆ ಮಾಡುವಾಗ ಅವರಲ್ಲಿರ್ತಕ್ಕಂಥ ತಪಸ್ಸಿಗೆ ವಿಶೇಷವಾಗಿ ನಾವು ಮಹತ್ವ ಕೊಟ್ಟು ನಾವು ಪೂಜೆ ಮಾಡಬೇಕು. ತಪಸ್ಸುಗಳ ವ್ಯಕ್ತಿಗೆ ಉಂಟು ಒಂದು ಪೂಜೆ ಇದೆ, ಅಲ್ಲಿರ್ತಕ್ಕಂಥ ತಪಸ್ಸಿಗೆ ಹೆಚ್ಚಿಗೆ ನಾವು ಬೆಲೆ ಕೊಡ್ತೇವೆ. ಬೀಜಮ್ಮಾಂ ಸರ್ವಭೂತಾನಾಂ. ಎಲ್ಲ ಪ್ರಾಣಿಗಳಿಗೆ ಬೀಜ ಹುಟ್ಟತಕ್ಕಂಥದ್ದು, ಅದು ಬೀಜ ನಾನೇ. ಆ ಬೀಜದಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ಇದೆ. ಬೀಜಕ್ಕೇನೆ ಹೆಚ್ಚಿಗೆ ನಾವು ಬೆಲೆ ಕೊಡಬೇಕು. ವೃಕ್ಷಕ್ಕಿಂತಲೂ ಬೀಜದಲ್ಲಿ ಹೆಚ್ಚು ಮಹತ್ವ ಇದೆ. ವೃಕ್ಷ ಆಗ್ತದೆ, ಬೀಜದಿಂದ ವೃಕ್ಷ ಆಗ್ತದೆ, ಬೀಜಕ್ಕೆ ಹೆಚ್ಚಿಗೆ ಮಹತ್ವ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ. ಬುದ್ಧಿಮತಾಮಸ್ಮಿ. ಬುದ್ಧಿವಂತರಲ್ಲಿರ್ತಕ್ಕಂಥ ಬುದ್ಧಿ ನಾನೇ. ಇದೇ ರೀತಿ ಎಲ್ಲ ಅನ್ವಯ ಮಾಡ್ಕೊಂಡು ಹೋಗ್ಬೇಕು. ತೇಜಸ್ವಿನಾಮಹಂ. ಪರಾಕ್ರಮಿಗಳು ಯಾರಿದ್ದಾರೆ ಅವರ ಪರಾಕ್ರಮ ಏನಿದೆ ತೇಜಸ್ಸು ಅದು ನಾನೇ. ಬಲಂ ಬಲವತಾಮಸ್ಮಿ. ಬಲಿಷ್ಠರಲ್ಲಿರ್ತಕ್ಕಂಥ ಬಲ ಏನಿದೆ
ಆದರೆ ಅಲ್ಲಿ ಸ್ವಲ್ಪ ವಿಶೇಷಣ ಕೊಡ್ತಾರೆ. ಬಲಿಷ್ಠರಲ್ಲಿರ್ತಕ್ಕಂಥ ಎಲ್ಲ ಬಲ ನಾನೆಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಈ ರಾವಣಾದಿಗಳೆಲ್ಲ ಇದ್ದಾರಲ್ಲ, ದುಷ್ಟರು ರಾಕ್ಷಸರು, ಅವರಲ್ಲಿ ಬಲ ಇದೆ. ಅದು ಪರಮಾತ್ಮನ ಇಷ್ಟವಾಗಿ ನಾವು ಪೂಜೆ ಮಾಡಬೇಕೇನೋ ಇಲ್ಲ. ಕಾಮ ರಾಗ ವಿವರ್ಜಿತಂ ಅಂಥ ಬಲ ಅದು ಮಾತ್ರ. ಹಾಗೆ ಗಂಧಕ್ಕೆ ವಿಶೇಷಣ ಕೊಡ್ತಾರಲ್ಲ, ಪುಣ್ಯೋ ಗಂಧ ಅಂತ, ಅದರಲ್ಲಿ ಮಾತ್ರ ಭಗವಂತನನ್ನು ಉಪಾಸನೆ ಮಾಡಬೇಕು. ಹಾಗೆ ಬಲವನ್ನು ಕೂಡ ಎಲ್ಲ ಬಲವನ್ನು ನೋಡಿ ನಾವು ಅಲ್ಲಿ ಭಗವಂತನನ್ನು ಉಪಾಸನೆ ಮಾಡೋದಲ್ಲ. ಎಲ್ಲ ಬಲ ಭಗವಂತನಿಗೆ ಇಷ್ಟವಾಗುವುದಿಲ್ಲ. ಏನೋ ಎಲ್ಲಿ ಕಾಮ ರಾಗ ವಿವರ್ಜಿತ ಆಗಿರಬೇಕು. ಏನೋ ಕಾಮರಾಗ ಏನೋ ವಿಶೇಷವಾಗಿ ವಿಷಯ ಭೋಗದ ಅಪೇಕ್ಷೆ ಅಲ್ಲಿ ಇರಬಾರ್ದು. ಅಂಥ ಬಲ ಉಪಯೋಗ ಇಲ್ಲ. ಬಲ ಎಂಬುದು ಭಗವಂತನ ಆರಾಧನೆಯಲ್ಲಿ ಬಲ ಬೇಕು, ವಿಷಯ ಭೋಗದಲ್ಲಿ ಬಲ ಅಲ್ಲ. ವಿಷಯ ಭೋಗದಲ್ಲಿ ಬಲ. ಈಗ ಅನ್ನದಾನ ಮಾಡಬೇಕು. ಅನ್ನದಾನ ಮಾಡುವಾಗ ಏನೋ ನಾವು ಬ್ರಾಹ್ಮಣರಿಗೆ ಅನ್ನದಾನ ಮಾಡ್ತೇವೆ ಹೊರತು ಹೆಚ್ಚು ತುಂಬ ಉಣ್ತಾರೆ ಅಂತ ತಿಳ್ಕೊಂಡು ಬೇರೆಯವರಿಗೆ ಅನ್ನದಾನ ಮಾಡೋದಿಲ್ಲ ಅಂತಲ್ಲ, ಅನ್ನಸ್ಯ ಚುರಿತಂ ಪಾತ್ರಂ ಇದ್ದೇ ಇದೆ. ಆದರೆ ವಿಶೇಷವಾಗಿ ಎಲ್ಲಿ ನಾವು ಅನ್ನದಾನ ಮಾಡ್ತೇವೆ, ಯಾರು ಭಗವಂತನ ಉಪಾಸನಾ ರೀತಿಯಿಂದ ಯಾರು ಅನ್ನವನ್ನು ಸೇರಿರ್ತಕ್ಕಂಥ ಬಲ ಇರ್ತದಲ್ಲ, ಆ ಬಲ. ಉಪಾಸನಾ ದೃಷ್ಟಿ ಇಲ್ಲದೆ ಉಣತಕ್ಕಂಥವ್ರು ಇದ್ದಾರಲ್ಲ, ಅವರಿಗೆ ನಾವು ಅನ್ನದಾನ ಮಾಡಿದರೆ ಹೆಚ್ಚು ಫಲ ಸಿಗುವುದಿಲ್ಲ. ಯಾರು ಉಣತಕ್ಕಂಥವರು ಏನೋ ಪ್ರಾಣಾಗ್ನಿಹೋತ್ರ ವಿಧಿಯಿಂದ ನಾನು ಊಟ ಮಾಡ್ತಿದ್ದೇನೆ ಅಂತ ಯಾರು ಸುತ್ತುಗಟ್ಟಿ ಏನೋ ಪರಿಶೇಷಣೆ ಮಾಡಿ ಪ್ರಾಣಾಹುತಿ ಯಾರು ತಗೊಳ್ತಾರೆ, ಅವರಿಗೆ ವಿಶೇಷವಾಗಿ ಅನ್ನದಾನ ಮಾಡಬೇಕು. ಸುಮ್ಮನೆ ಗಬಕ್ಕನೆ ಎಲ್ಲ ತಿಂದು ಹಾಕ್ತಕ್ಕಂಥರಲ್ಲ, ಅವರಿಗೆ ಅನ್ನದಾನ ಮಾಡಿದರೆ ಹೆಚ್ಚು ಫಲ ಸಿಗುವುದಿಲ್ಲ. ಅದು ಪ್ರಾಣಾಗ್ನಿಹೋತ್ರ ಆಗಬೇಕು, ಅದು ಯಜ್ಞ ರೂಪ ಆಗಿರಬೇಕು. ಅಂಥ ಬಲ ಉಣತಕ್ಕಂಥ ಬಲ ಯಾರಿಗಿದೆ ಅವರಿಗೆ ಹೆಚ್ಚಿಗೆ ಅಂತೆ. ಅಲ್ಲಿ ಸ್ವಾರಸ್ಯ ಏನು ಅಂತಂದರೆ, ಈ ಶ್ರಾದ್ದಾದಿಗಳಲ್ಲಿ ಬ್ರಾಹ್ಮಣರನ್ನು ಆಹ್ವಾನ ಮಾಡುವಾಗ ಒಳ್ಳೆ ಉಣತಕ್ಕಂಥ ಶಕ್ತಿ ಉಳ್ಳವರನ್ನೇ ಆಹ್ವಾನ ಮಾಡಬೇಕು ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಏನೋ ದೊಡ್ಡವರು ಇರ್ಬೋದು, ಏಜ್ ಆದವರು ಇದ್ದಾರೆ, ಏನೋ ವಯಸ್ಸಾದವರು ಇದ್ದಾರೆ, ಅವರಿಗೇನು ಒಂದಿಷ್ಟು ಉಣ್ಲಿಕ್ಕೆ ಆಗೋದಿಲ್ಲ. ಏನು ಉಂಡ್ರೂ ಕೂಡ ಅವರಿಗೆ ಅರಗೋದಿಲ್ಲ. ಎಲ್ಲ ಸುಮ್ಮನೆ ಉಂಡ ಹಾಗೆ ಮಾಡಿಬಿಡ್ತಾರೆ, ತಿಲ್ತಾರೆ, ಇದು ಮಾಡ್ತಾರೆ. ಅಂಥವ್ರಿಗೆ ಅನ್ನದಾನ ಮಾಡಬೇಡಿ ಅಂತ. ಅಂಥವ್ರಿಗೆ ಹೆಚ್ಚು ಅನ್ನದಾನ ಮಾಡಿ ಪ್ರಯೋಜನ ಇಲ್ಲ. ಮಾಡಬೇಡಿ ಅಂತಲ್ಲ, ಹೆಚ್ಚು ಪ್ರಯೋಜನ ಇಲ್ಲ. ಹೆಚ್ಚು ಫಲ ಸಿಗೋದು ಯಾರಿಗೆ ಅಂತಂದರೆ ಚೆನ್ನಾಗಿ ಅದನ್ನು ಅನುಭವಿಸಿ ಉಣಬೇಕು. ಅಂಥ ಶಕ್ತಿ ಬೇಕು, ಭೋಜನ ಶಕ್ತಿ ಇರತಕ್ಕಂಥವರಿಗೆ ಅನ್ನದಾನ ಮಾಡಿ ಅಂಥವರಿಗೆ ಕೊಡಬೇಕು. ಏನು ಜೀವನದ ಸಂಧ್ಯಾಕಾಲದಲ್ಲಿ ಇರತಕ್ಕಂಥವ್ರು ಇದ್ದಾರಲ್ಲ, ಏನು ಉಣ್ಲಿಕ್ಕೆ ಇನ್ನೇನು ಸಾಧ್ಯನೇ ಇಲ್ಲ, ಏನೋ ಅಂಥವರಿಗೆ ತುಂಬ ಅನ್ನದಾನ ಮಾಡಿದರೆ ಏನು ಉಪಯೋಗ ಬರೋದಿಲ್ಲ. ಅದಕ್ಕೆ ಹೇಳಿದ್ದು ಬಲ ಎಂಬುದು ಕಾಮ ರಾಗ ವಿವರ್ಜಿತ ಆಗಿರಬೇಕು. ರಾಗದ್ವೇಷಗಳಿಂದಲೂ ದೂರ ಹೋಗಿರ್ಬೇಕಂತೆ. ಬಲ ಕೆಲವರು ಏನು ಮಾಡ್ತಾರೆ, ಯಾರ್ಯಾರ ಮೇಲೆ ಪ್ರಯೋಗ ಮಾಡ್ತಾರೆ ರಾಗದ್ವೇಷದಿಂದ. ರಾಗದ್ವೇಷ ಬಿಟ್ಟು ಬಿಡಬೇಕು. ಮತ್ತೇನು ಭಗವಂತನ ಒಂದು ಸೇವಾ. ಈಗ ಅರ್ಜುನ ಯುದ್ಧ ಮಾಡಬೇಕಲ್ಲ, ಹೇಗೆ ಮಾಡಬೇಕು ಯುದ್ಧ? ಅದು ತನಗೆ ರಾಜ್ಯ ಸಿಗಬೇಕು ಅಂತ ಹಾಗೆ ಮಾಡಬಾರ್ದು. ಮತ್ತೇನು ನಾರಾಯಣ ದ್ವೇಷಗಳಿಗೆ ನಿಗ್ರಹ ಮಾಡ್ತೇನೆ, ಭಗವಂತನಿಗೆ ಪ್ರೀತಿ ಆಗಲಿ. ಆ ರೀತಿ ಯಾರು ಬಲ ಪ್ರಯೋಗ ಮಾಡ್ತಾರೆ, ಅಂಥವ್ರು ರಾಗದ್ವೇಷ ವರ್ಜಿತರಾಗಿರ್ತಕ್ಕಂಥವ್ರು ಯಾರು ಬಲ ಪ್ರಯೋಗ ಮಾಡ್ತಾರೆ, ಅಂಥ ಬಲದಲ್ಲಿ ಭಗವಂತ ವಿಶೇಷ ಸನ್ನಿಧಾನ, ಅವನು ಅದನ್ನು ಭೋಗಿಸ್ತಾನೆ. ಅಲ್ಲಿ ನಾವು ಭಗವಂತನನ್ನು ಉಪಾಸನ ಮಾಡಬೇಕು. ಕಾಮ ರಾಗ ವಿವರ್ಜಿತಂ ಬಲವತಾಂ ಅಸ್ಮಿ. ಇನ್ನು ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ. ಕಾಮ ಅಂತಂದರೆ ಬಲ ಇದ್ದ ಹಾಗೆ. ಕಾಮ ಅಂದರೆ ಇಚ್ಛೆ, ವಿಷಯ ಭೋಗೇಚ್ಛೆ ಅಲ್ವಾ? ಆ ವಿಷಯ ಭೋಗೇಚ್ಛ ಅದು ಕೂಡ ಒಳ್ಳೆಯದೇ. ಯಾಕೆ ಅಂತಂದರೆ ಅದು ಇಲ್ಲದೆ ಹೋದರೆ ಜ್ಞಾನ ಸಾಧನೆ ಆಗುವುದಿಲ್ಲ. ನಾವು ಚೆನ್ನಾಗಿ ಉಣಬೇಕು ತಾನೇ, ಉಂಡು ಶರೀರ ಸ್ವಾಸ್ಥ್ಯ ಕಾಪಾಡಿಕೊಳ್ಬೇಕು, ಮನಸ್ಸಿನ ಸ್ವಾಸ್ಥ್ಯ ಕಾಪಾಡಿಕೊಳ್ಬೇಕು. ಆಗಿದ್ದರೆ ಮಾತ್ರ ಅಲ್ಲಿ ಇದರಲ್ಲಿ ಹೇಳ್ತಾರಲ್ಲ, ಶಾಂತಿ ಮಂತ್ರದಲ್ಲೇನೆ ಶರೀರಮ್ಮೆ ವಿದರ್ಶನಂ ಜಿಕ್ವಾಮೆ ಮಧುಮತ್ಮ ಕರ್ಣಾಭ್ಯಾಂಭೂರಿ ವಿಷ್ಣುಂ ಬ್ರಹ್ಮಣ ಕೋಶೋಸ್ ಮೇಧಯಾ ಪಿಹಿತ ಶ್ರುತಮ್ಮೆ ಗೋಪಾಯ ಆವಹಂತೀವಿ ತನ್ವಾನ ಕುರ್ವಾಣ ಚೀರಮಾತ್ಮನಃ ವಾಸಾಗಂ ಸಿಂಹಮಗಾವಶ್ಚ ಅನ್ನಪಾನೇ ಚ ಸರ್ವದಾ ತಥೋ ಮೇ ಶ್ರೀ ಅಮಾವಹ. ಅನ್ನಪಾನ ಸಂಪತ್ತು ಎಲ್ಲ ನನಗೆ ಕೊಡು. ಯಾಕೆ? ನಾನು ಅಧ್ಯಯನ ಮಾಡ್ತೇನೆ. ಅದು ಬೇಕೇ ಬೇಕು. ಅಧ್ಯಯನ ಮಾಡಬೇಕಾಗಿದ್ದರೆ ಈ ಕಾಮ ಅಂದರೆ ವಿಷಯ ಭೋಗದ ಇಚ್ಛೆ ಬೇಕು. ಅದು ನಿಷಿದ್ಧ ಅಲ್ಲ, ಅಧ್ಯಯನಕ್ಕೆ ಬೇಕದು. ಅಂಥ ಏನು ಧರ್ಮ ಅವಿರುದ್ಧವಾಗಿರತಕ್ಕಂಥದ್ದು ಕಾಮ. ಇದು ಧರ್ಮಕ್ಕೆ ವಿರುದ್ಧ ಅಲ್ಲ. ಇದು
ಧರ್ಮಕ್ಕೆ ವಿರುದ್ಧವಾದ ಯಾವುದು? ನಾನು ಜ್ಞಾನ ಸಾಧನೆ ಮಾಡುವುದಿಲ್ಲ, ಬರೀ ಹೊಟ್ಟೆಗೆ ಹಾಕ್ಕೊಳ್ತೇನೆ, ತಿನ್ನುತ್ತೇನೆ, ಸುಖಿಸ್ತೇನೆ, ಉಂಡು ಮಲಗುತ್ತೇನೆ ಅಷ್ಟೇ ಹೊರತು ಇನ್ನೇನು ಮಾಡೋದಿಲ್ಲ. ಅಂಥ ಒಂದು ವಿಷಯ ಭೋಗಿ ಇಚ್ಛೆ ಉಂಟಲ್ಲ, ಅದು ಪರಮಾತ್ಮನಿಗೆ ಇಷ್ಟ ಅಲ್ಲ. ಪರಮಾತ್ಮನಲ್ಲಿ ಅವನಲ್ಲಿ ಉಪಾಸನೆ ಕೂಡುದು, ಅವನು ಅದನ್ನು ಭೋಗಿಸುವುದಿಲ್ಲ. ಧರ್ಮ ಅವಿರುದ್ಧ ಭೂತೇಶು ಕಾಮೋಸ್ಮಿ ಅಂತ. ಕಾಮಕ್ಕೂ ಕೂಡ ಹಾಗೆಯೇ ಹೇಳಿದೆ. ಕಾಮ ಅಂತಂದರೆ ಇದಲ್ಲ, ಏನು ಸ್ತ್ರೀ ಸಂಗತಿ ಇಚ್ಛೆ ಹಾಗರ್ಥ ಅಲ್ಲ. ಅದು ಕೂಡ ಇಟ್ಕೊಳ್ಳಿ ನೀವು, ಪರವಾಗಿಲ್ಲ. ಧರ್ಮ ಅವಿರುದ್ಧವಾಗಿರಬೇಕು. ಏನು ಸ್ತ್ರೀ ಪುರುಷರ ಸಂಯೋಗನೂ ಕೂಡ ಅದು ಕಾಮನೆ. ಆ ಕಾಮನೂ ಕೂಡ ಧರ್ಮ ಅವಿರುದ್ಧವಾಗಿರಬೇಕು. ಅಂದರೆ ಪತ್ನಿಯಲ್ಲಿ ಪತಿಯಾಗಿರ್ತಕ್ಕಂಥವನು ಕೂಡಿದರೆ ಅಂಥ ಒಂದು ಕಾಮ ಇಚ್ಛೆ ತಪ್ಪೇನಲ್ಲ. ಅದು ಕೂಡ ಭಗವಂತನಿಗೆ ಇಷ್ಟನೇ. ಯಾಕೆಂದರೆ ಒಳ್ಳೆಯ ಪ್ರಜೆ ಉತ್ಪತ್ತಿ ಆಗುತ್ತೆ, ಒಳ್ಳೆಯ ಸಂತತಿ ಉತ್ಪತ್ತಿ ಆಗುತ್ತೆ. ಆ ಸಂತತಿ ಏನೋ ಒಬ್ಬ ಜೀವನಿಗೆ ಒಂದು ಶರೀರವನ್ನು ಕೊಟ್ಟು ಅವನಿಂದ ಜ್ಞಾನ ಸಾಧನೆ ಮಾಡಿಸ್ಬೇಕು ಅಂತಂದರೆ ಅವನು ಮಾಡತಕ್ಕಂಥ ಕರ್ಮ ಎಲ್ಲ, ಅದರ ಫಲ ಎಲ್ಲ ತಂದೆ ತಾಯಿಗೆ ಬರ್ತದೆ. ಮಕ್ಕಳು ಮಾಡಿರತಕ್ಕಂಥ ಕರ್ಮದ ಫಲ ಎಲ್ಲ ತಂದೆ ತಾಯಿಗಳಿಗೆ ಬರ್ತದೆ. ಅದನ್ನ ಅದು ಒಳ್ಳೆಯದೇ. ಧರ್ಮ ಅವಿರುದ್ಧವಾಗಿರ್ಬೇಕು. ಇಂಥ ರೀತಿ ಧರ್ಮ ಅವಿರುದ್ಧವಾಗಿರ್ತಕ್ಕಂಥ ಕಾಮ, ಅದು ವಿಷಯ ಭೋಗ ಇಚ್ಛೆ, ಪದಾರ್ಥ ತಿನ್ನತಕ್ಕಂಥದ್ದಾಗ್ಬೋದು, ಯಾವುದೇ ರೀತಿ ವಿಷಯ ಭೋಗ ಇಚ್ಛೆ, ಅದು ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಇದೆಲ್ಲ ನನ್ನನ್ನು ಈ ಎಲ್ಲ ಪದಾರ್ಥಗಳಲ್ಲಿ ನನ್ನನ್ನು ಉಪಾಸನ ಮಾಡಬೇಕು. ಇದೆಲ್ಲವೂ ಕೂಡ ನನ್ನ ಅಧೀನ, ಆದ್ದರಿಂದ ನಾನು ಸರ್ವೋತ್ತಮ ಅಂತ. ಇದು ವಿಜ್ಞಾನ, ವಿಶೇಷ ಜ್ಞಾನವನ್ನು ಇಲ್ಲಿ ಹೇಳಿದ್ದಾರೆ ಅಂತನ್ನುವಲ್ಲಿಗೆ ಇಂದಿನ ಪ್ರವಚನ ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ.